ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಂತನು ಹೇಳಿದನು, ಕುರುಶ್ರೇಷ್ಠನೇ, ಈಗ ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ನಿನಗೆ ತಿಳಿಸುವೆನು. ಏಕೆಂದರೆ ವಿಸ್ತಾರವಾದ ನನ್ನ ವಿಭೂತಿಗಳಿಗೆ ಅಂತ್ಯವಿಲ್ಲ. ಸಕಲವನ್ನು ವ್ಯಾಪಿಸಿರುವ ಭಗವಂತನ ಮಹಿಮೆಯನ್ನು ಸವಿಸ್ತಾರವಾಗಿ ಹೇಳ ಹೊರಟರೆ ಯುದ್ಧ ಭೂಮಿಯಲ್ಲೇ ಒಂದು ಯುಗ ಕಳೆಯಬೇಕಾದೀತು. ಇಲ್ಲಿ ಭಗವಂತನ ಅರಿವು ಆಗಬೇಕಾಗಿದೆ. ಒಂದು ವಿಷಯವನ್ನು ಅರ್ಥ ಮಾಡಿಸಲು ಸವಿಸ್ತಾರವಾಗಿ ವಿವರಿಸ ಹೊರಟರೆ ಮೂಲವೇ ಮರೆತು ಹೋದರೆ, ಅಂದರೆ ಯಾವ ಕಾರಣಕ್ಕಾಗಿ ಸಂವಾದ ಆರಂಭವಾಗಿತ್ತೋ ಅದು ಮರೆತು ಈ ಹಿಂದೆ ಸಂಕಲ್ಪಿಸಿದ ಕಾರ್ಯ ಮಾಡುವ ಬದಲಾಗಿ ಬೇರೇನನ್ನೋ ಮಾಡುವ ಸಂದರ್ಭ ಬಂದೀತು. ಅರ್ಜುನನಿಗೆ ಜ್ಞಾನದಾಹ ಹೆಚ್ಚಿದೆ. ಆದರೆ ಇಲ್ಲಿ ಜ್ಞಾನದಾಹ ತಣಿಸುವುದರ ಜೊತೆಗೆ ಮಾಡಬೇಕಾಗಿರುವ ಕೆಲಸವನ್ನು ಮಾಡುವ ಹಂಬಲ ಹೆಚ್ಚಾಗಬೇಕು. ಮಾಡಿದ ಕೆಲಸಕ್ಕೆ ಯಾರೂ ಆಕ್ಷೇಪಣೆ ಮಾಡದಂತಿರಬೇಕು. ಇಂದಿನ ದಿನಗಳಲ್ಲಿ ಜನಪರ ಜನಹಿತ ಕೆಲಸ ಮಾಡಲು ಪ್ರತಿಯೊಂದು ವಿಷಯವನ್ನು ಚರ್ಚಿಸಿ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸಲು ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿ ಸಭೆ ಇರುವುದು ಸಹಜ. ಇಲ್ಲಿ ವಿಷಯವನ್ನು ಅರ್ಥ ಮಾಡಿಸಲು ಪ್ರಶ್ನೋತ್ತರಗಳನ್ನು ಕಾಣಬಹುದು. ಸಹಸ್ರಾರು ವರ್ಷಗಳ ತಪ್ಪು ಒಪ್ಪುಗಳನ್ನು ಕಂಡ ನಾಗರಿಕ ಸಮಾಜ ಜನಪರ ಯೋಜನೆಗಳನ್ನು ಮಾಡಲು ಕಷ್ಟಪಡಬೇಕಾಗಿಲ್ಲ. ಕಾಲಕಾಲಕ್ಕೆ ಬಂದ ಸಮಾಜ ಚಿಂತಕರು, ದಾರ್ಶನಿಕರು, ಸಮಾಜ ಸುಧಾರಕರ ಚಿಂತನೆಗಳನ್ನು ಅಳವಡಿಸಿಕೊಂಡರೆ ಸಾಕು. ಆದರೆ ಹಾಗೆ ಮಾಡದೆ ನಾಗರಿಕ ಸಮಾಜ ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ನಮಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂಬ ಮನಸ್ಥಿತಿಯಿಂದ ಚರ್ಚೆಯ ದಿಕ್ಕು ತಪ್ಪಿಸುವ ಕೇವಲ ಪರವಿರೋಧಿ ಭಾವನೆಯಿಂದ ಸಮಯ ಹಾಗೂ ಸಮಾಜದ ಹಣ ಅಪವ್ಯಯ ಮಾಡುವಂತಹವರನ್ನು ಕಾಣಬಹುದು. ಸಮಾಜಕ್ಕೆ ಆಗಬೇಕಾದ ಕಾರ್ಯ ಎಂಬ ದೃಷ್ಟಿಯಿಂದ ವಿಷಯವನ್ನು ಸರಿಯಾಗಿ ವಿಮರ್ಶಿಸಿ ಅರ್ಥ ಮಾಡಿಕೊಂಡು ಒಮ್ಮತದಿಂದ ಜನಪರ ಹಾಗೂ ಜನಹಿತ ಕೆಲಸ ಮಾಡಲು ಜನರಿಗೂ ವಿಷಯ ಅರ್ಥ ಮಾಡಿಸಿದರೆ ಸಮಾಜ ತಾನಾಗಿಯೇ ಪರಿವರ್ತನೆಯಾಗುತ್ತದೆ. ಪ್ರತಿಯೊಬ್ಬರೂ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ತಮ್ಮ ಪ್ರತಿಶತ 100% ಶಕ್ತಿಯನ್ನು ಯಾವುದೇ ಕಾರ್ಯಕ್ಕೆ ವಿನಿಯೋಗಿಸುವುದು. ಸಮಾಜದಲ್ಲಿ ಸಮಸ್ಯೆ ಹುಟ್ಟುಹಾಕಿ ಸಮಸ್ಯೆ ಪರ ವಿರೋಧಿ ಚರ್ಚೆಯಲ್ಲೇ ಜನರನ್ನು ತೊಡಗಿಸಿ ಸರಿಯಾದ ಮಾರ್ಗದರ್ಶನ ಮಾಡದಿದ್ದರೆ ಸಮಾಜ ದುರ್ಬಲವಾಗುವುದು ಸಹಜ. ಇಲ್ಲಿ ಶ್ರೀಕೃಷ್ಣ ಇದನ್ನು ಅರಿತೇ ಅರ್ಜುನನನ್ನು ನೆನಪಾಗಿಟ್ಟುಕೊಂಡು ಜಗತ್ತನ್ನು ತನ್ನ ಮೂಲಕ ಪರಿಚಯಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.